ನಮಸ್ಕಾರ ಡಾಕ್ಟರ್ ಅಂಜನಪ್ಪ. ಪಿನೀಸ್ ಅದನ್ನು ಶಿಶ್ನ ಅಂತಾರೆ ಕನ್ನಡದಲ್ಲಿ. ತಮಾಷೆಯಾಗಿ ಹಳ್ಳಿಗಳ ಕಡೆ ಅಕ್ಕಿ ಮರಿ ಅಂತಾರೆ, ತುಣ್ಣೆ ಮರಿ ಅಂತಾರೆ. ಇವೆಲ್ಲ ಜನಸಾಮಾನ್ಯರ ಭಾಷೆ. ಆದರೆ ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ತುಂಬ ಜನ ತಂದೆ ತಾಯಿಗಳು ನಮ್ಮ ಮಕ್ಕಳನ್ನ ಇವತ್ತು ಎತ್ಕೊಂಬರ್ತಾರೆ. 2 ವರ್ಷದ ಮಗು, ಡಾಕ್ಟ್ರೇ ನಮ್ಮ ಮಗಿಂದ ಶಿಶ್ನ ಬೆಳೆದೇ ಇಲ್ಲ. ಇನ್ನು ಕೆಲವರು, ಡಾಕ್ಟ್ರೇ ನಮ್ಮ ಮಗು ಶಿಶ್ನ ಉಚ್ಚೆ ಮಾಡೋಗೆ ಮುಂದೆ ಊದ್ಕೊಳ್ಳುತ್ತೆ, ಆಮೇಲೆ ತೊಟ್ಟಂತ ಫೀಸಸ್ ಬೀಳುತ್ತೆ. ಇದನ್ನು ನಾವು ನಮ್ಮ ಭಾಷೆಯಲ್ಲಿ ಫೈಮೋಸಿಸ್ ಅಂತೀವಿ. ಚಿಕ್ಕ ಹುಡುಗನ ಪೀನಿಸ್ಗೆ ಅಂದರೆ ಶಿಶ್ನಾಗೆ ಒಂದು ಹೆಡ್ ಇರುತ್ತೆ. ನಾವು ಕನ್ನಡದಲ್ಲಿ ಅದನ್ನು ಪಿಂಗ ಅಂತಾರೆ, ಅಥವಾ ಹೆಡ್ ಆಫ್ ದಿ ಪೀನಿಸ್ ಅಂತೀವಿ. ನಾವು ಗ್ಲಾನ್ಸ್ ಪೀನಿಸ್ ಅಂತೀವಿ. ನಾವು ಶಾಫ್ಟ್ ಆಫ್ ದಿ ಪೀನಿಸ್, ರೂಟ್ ಆಫ್ ದಿ ಪೀನಿಸ್. ಈ ಚರ್ಮ ಕವರ್ ಆಗಿರುತ್ತೆ. ಯಾಕೆ ಕವರ್ ಆಗಿರುತ್ತೆ ಅಂದರೆ, ಇದು ದೇವರು ಮಾಡಿರೋ ಸೃಷ್ಟಿ. ಚಿಕ್ಕ ಮಕ್ಕಳ ಆ ಗ್ಲಾನ್ಸ್ ಪೀನಿಸ್ ಎಕ್ಸ್ಪೋಸ್ ಆದರೆ ನ್ಯಾಪ್ಕಿನ್ ಯುರೆಥ್ರೈಟಿಸ್ ಅಂತ ಆಗುತ್ತೆ, ಇರಿಟೇಟ್ ಆಗುತ್ತೆ. ಅದಕ್ಕೆ ದೇವರು 5 ವರ್ಷದವರೆಗೂ ಆ ಚರ್ಮ ಕವರ್ ಮಾಡಿರ್ತಾನೆ. ದಯವಿಟ್ಟು ನಿಮ್ಮ ಮಕ್ಕಳಲ್ಲಿ ನನ್ನ ಮಾತನ್ನು ಕೇಳಿದ ಮೇಲೆ ಮನೆಗೆ ಹೋಗಿ ನೋಡಿ, ಆ ಚರ್ಮವನ್ನು ಹಿಂದಕ್ಕೆ ಸರಿಸಿ ನೋಡಿ. 5 ವರ್ಷ ಆದಮೇಲೆ ಆ ಚರ್ಮ ಸ್ವಲ್ಪನೇ ಹಿಂದಕ್ಕೆ ಬರಬೇಕು, ಓಪನಿಂಗ್ ಇರುತ್ತೆ. ಬೈ ಚಾನ್ಸ್ ಬರಲೇ ಇಲ್ಲ ಅಂದರೆ ನಮ್ಮ ಹತ್ರ ಕರ್ಕೊಂಬನ್ನಿ. ಆಗ ಸರ್ಕಮ್ಸಿಷನ್ ಅಂತ ಅಂದರೆ ಕತ್ನ. ಬಟ್ ನಿಮಗೆಲ್ಲ ಗೊತ್ತಿದೆ, ರಿಲಿಜಿಯಸ್ ಸರ್ಕಮ್ಸಿಷನ್ ಇದೆ. ಜ್ಯೂಸ್ ಮಕ್ಕಳು ಹುಟ್ಟಿದ ತಕ್ಷಣ ಆ ಚರ್ಮ ತೆಗಿತಾರೆ. ಮುಸ್ಲಿಮ್ಸು ಹುಡುಗ ಚಿಕ್ಕವನಿದ್ದಾಗೆ 2 ವರ್ಷ 3 ವರ್ಷ 5 ವರ್ಷ ಇದ್ದಾಗೆ ಮುಂಜಿ ಮಾಡ್ತಾರೆ. ಅದು ಅವ್ರು ರಿಲಿಜಿಯಸ್. ಬೇರೆ ಕಮ್ಯುನಿಟಿಯವರು ಯಾರು ಸರ್ಕಮ್ಸಿಷನ್ ಮಾಡಿಸಲ್ಲ. ಆದರೆ ನಿಮ್ಮ ಮಗುಗೆ ಹಂಗೆ ಚರ್ಮ ಹಿಂದೆ ಹೋಗಲಿಲ್ಲ, ಊದ್ಕೊಳ್ತಾ ಇದೆ, ಮಗು ಅಳುತ್ತೆ ಅಂದರೆ ಕರ್ಕೊಂಬನ್ನಿ, ಅದಕ್ಕೆ ಸರ್ಕಮ್ಸಿಷನ್ ಮಾಡ್ತೀವಿ. ವಾಟ್ ಈಸ್ ಅಡಲ್ಟ್ ಸರ್ಕಮ್ಸಿಷನ್? ನಾನು ಅವಲೇ ಹೇಳಿದೆ, ಫೈಮೋಸಿಸ್ ಅಂದರೆ ಇನ್ಎಬಿಲಿಟಿ ಟು ರಿಟ್ರಾಕ್ಟ್ ದ ಪ್ರೆಫ್ಯೂಸ್. ಈ ಪ್ರೆಫ್ಯೂಸ್ ಸ್ಕಿನ್ ಅಂತೀವಿ ನಾವು, ಅದನ್ನ ಹಿಂದೆ ಸರಿಸೋಕ್ಕಾಗಲ್ಲ. ಬಟ್ ಇಷ್ಟು ದಿನ ಹೋಗ್ತಾ ಇತ್ತು. ಈಗ 55 ವರ್ಷ, 2 ಮಕ್ಕಳಾಗಿದೆ, ಅವ್ರಿಗೆ ಯಾಕೋ ಚರ್ಮ ಹಿಂದೆ ಹೋಗ್ತಿಲ್ಲ, ಕ್ರ್ಯಾಕ್ಸ್ ಬಂದಿದೆ, ನೋವು ಆಗುತ್ತೆ, ಇಂಟರ್ಕೋರ್ಸ್ ಮಾಡೋಕ್ಕಾಗ್ತಿಲ್ಲ. ಅವನು ನನ್ನ ಹತ್ರ ಬಂದರೆ ಇಮಿಡಿಯೇಟ್ಲಿ ಮೊದಲನೇ ಪ್ರಶ್ನೆ ನಾನು ಕೇಳೋದು, ಸಕ್ಕರೆ ಕಾಯಿಲೆ ಇಲ್ಲ ಡಾಕ್ಟ್ರೇ ಅಂತ. ಬ್ಲಡ್ ಶುಗರ್ ಚೆಕ್ ಮಾಡಿದರೆ 380 ಇರುತ್ತೆ. ಸೊ ಯಾರಿಗೆ ಸಕ್ಕರೆ ಕಾಯಿಲೆ ಶುರುವಾಗಿರುತ್ತಲ್ಲ, ಅವರಿಗೆ ಚರ್ಮ ಕ್ರ್ಯಾಕ್ಸ್ ಬರುತ್ತೆ, ಕೆಂಪಗಾಗುತ್ತೆ, ಚರ್ಮ ಹಿಂದೆ ಹೋಗಲ್ಲ. ಇದನ್ನು ನಾವು ಅಕ್ವೈರ್ಡ್ ಫೈಮೋಸಿಸ್ ಅಂತೀವಿ. ಮಗುದು ಕಾಂಜನೈಟಲ್ ಫೈಮೋಸಿಸು, ಇದು ಅಕ್ವೈರ್ಡ್ ಫೈಮೋಸಿಸ್. ಇಂಥವ್ರಿಗೆ ವಾಶ್ ಮಾಡೋಕ್ಕಾಗಲ್ಲ. ನೀವು ನೋಡಿ, ಇನ್ನೊಂದು ಕ್ಯಾನ್ಸರ್ ಆಫ್ ದಿ ಪೀನಿಸ್, ನಿಮಗೆ ಗೊತ್ತಿರಲ್ಲ, ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ಯಾಕೆ ಕ್ಯಾನ್ಸರ್ ಆಗುತ್ತೆ ಅಂತ ಇದನ್ನು ಅಪರೂಪದಲ್ಲಿ ನಾವು ನೋಡ್ತೀವಿ. ಈ ಚರ್ಮನ ಹಿಂದೆ ಸರಿಸಿದರೆ ಬೆಳ್ಳಗೊಂದು ಮೆಟೀರಿಯಲ್ ಇರುತ್ತೆ, ಅದನ್ನು ಸ್ಮೆಗ್ಮಾ ಅಂತೀವಿ. ದಯವಿಟ್ಟು ನೀವು ಸ್ನಾನ ಮಾಡುವಾಗ ಪ್ರತಿದಿನ ಆ ಚರ್ಮವನ್ನು ಹಿಂದೆ ಸರಿಸಿ ಸ್ಮೆಗ್ಮಾನ ವಾಶ್ ಮಾಡಿ. ಆದರೆ ನಿಮ್ಮ ಚರ್ಮನೇ ಹಿಂದೆ ಹೋಗಲ್ಲ ಅಂದರೆ ನಿಮ್ಗೆ ಅದನ್ನು ವಾಶ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಕಾರ್ಸಿನೋಜನ್. ನಿಮಗೆ ಮುಂದೆ ಪೀನಿಸ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ದೊಡ್ಡವರು ನಿಮ್ಮ ಚರ್ಮ ಹಿಂದೆ ಹೋಗಲಿಲ್ಲ ಅಂದರೆ ನಮ್ಮ ಕಡೆ ಬಂದರೆ ನಿಮಗೆ ಸರ್ಕಮ್ಸಿಷನ್ ಮಾಡಿಕೊಡ್ತೀವಿ. ಸೊ ಸುಂತಿ ಅನ್ನೋದು, ಸರ್ಕಮ್ಸಿಷನ್ ಅನ್ನೋದು, ಕತ್ನ ಅನ್ನೋದು, ಇವೆಲ್ಲವೂ ಕೂಡ ಇಂಪಾರ್ಟೆಂಟು. ಇದು ನಿಮಗೆ ತಿಳಿದಿರಲಿ. ಥ್ಯಾಂಕ್ ಯು.